ನಾನು ಹುಟ್ಟಿದಾಗ ನಮ್ಮ ತಂದೆ ತಾಯಿ ಭಾರತೀಯ ಪ್ರಜೆಗಳಾಗಿದ್ದಾರೆ. ನಾವು ಕೆಲಸ ಮಾಡೋದು ಮುಖ್ಯ, ಜನಪರವಾಗಿ ಕೆಲಸ ಮುಂದುವರಿಸೋದು, ನಾವು ಸಮಾಜ ಕೆಲಸ ಅದೇ ಯಾರ್ಯಾರ ಪ್ರಭಾವಿಗಳಿರ್ತಾರೋ, ಯಾರ್ಯಾರ ಅಸಮಾನತೆಯ ವ್ಯವಸ್ಥೆಯನ್ನು ಜೀವನದ ಇಟ್ಕೊಂಡಷ್ಟು ಅವರ ವೈಯಕ್ತಿಕ, ಅವರ ಕುಟುಂಬಕ್ಕೆ, ಅವರ ಪಕ್ಷಗಳಿಗೆ, ಅವರ ಸ್ನೇಹಿತರಿಗೆ ಲಾಭ ಆಗ್ತದೆ. ಚೇತನ್ ಸರ್ ನಮಸ್ತೆ. ನಮಸ್ಕಾರ. ನಮಗೆ ನೇರವಾದ ಪ್ರಶ್ನೆ. ಚೇತನ್ ಅವರು ಸಮಾಜ ಮತ್ತು ಸಮಾನತೆಯ ಬಗ್ಗೆ ಮಾತಾಡ್ತಿದ್ದೇನೆ. ಚೇತನ್ ಭಾರತೀಯ ಪ್ರಜೆಯ ವಿವಾದ ಒಂದಷ್ಟು ಜನ ನಾನು ಅಮೆರಿಕದಲ್ಲಿ ಹುಟ್ಟಿರೋದು, ಅಲ್ಲಿ 22 ವರ್ಷ ಇದ್ದು ಅನೇಕ ಸರಿ ಭಾರತೀಯ ಕರ್ನಾಟಕ ಎಲ್ಲ ಅಮೆರಿಕ ಬಿಟ್ಟು ಸಂಪೂರ್ಣವಾಗಿ ಕರ್ನಾಟಕ ಬರಬೇಕು ಅಂತಂದ್ರೆ 20 ವರ್ಷ ಇದೆಲ್ಲ ನಿಜ. ನಾನು ಅದರ ಜೊತೆ 1 ವರ್ಷ ಅಪ್ಲಿಕೇಶನ್ ಮಾಡಿದ್ದೆ. ಆದ್ರೆ ಆಳುವ ಶಕ್ತಿಗಳು, ಪ್ರಭಾವ ಶಕ್ತಿಗಳು ನನಗೆ ಕೊಡ್ತಾಯಿಲ್ಲ. ನಿಜ ಹೇಳೋದಕ್ಕೆ ನಾನು ಹುಟ್ಟಿದಾಗ ನಮ್ಮ ತಂದೆ ತಾಯಿ ಭಾರತೀಯ ಪ್ರಜೆಗಳಾಗಿದ್ದಾರೆ. ಸೊ ನಾನು ಹುಟ್ಟಿದ ತಕ್ಷಣವೇ ನಾನು ಅಮೆರಿಕ ದೇಶ ಹುಟ್ಟಿದ್ದು, ನಾನು ಹುಟ್ಟಿದ್ದಾಗ ನಾನು ಒಬ್ಬ ಭಾರತೀಯ ಪ್ರಜೆ, ಅದು ಭಾರತದ ಸಂವಿಧಾನದ ಪ್ರಕಾರ. ಎರಡನೇದಾಗಿ ನಾನು ಕೂಡ ಇಲ್ಲಿ ವಾಸ ಮಾಡಿದ್ದೀನಿ 4 ವರ್ಷಗಳು. ಈ ಭಾರತೀಯರನ್ನ ಮದುವೆ ಆಗಿದ್ದೀನಿ, ಮತ್ತೆ ಎಲ್ಲಾ ರೀತಿ ಕ್ವಾಲಿಫಿಕೇಶನ್. ಆದ್ರೆ ಉದ್ದೇಶ ಪೂರ್ವಕವಾಗಿ ಆಳುವ ಶಕ್ತಿಗಳು ಮಾಡ್ತಿದ್ದಾರೆ. ನಾವೇನಿದ್ರು ನಾನು ಟೋಟಲ್ ಫೈಟ್ ಮಾಡಿ ನ್ಯಾಯ ಸಿಗಂಡು ನಾನು ಮುಂದುವರಿಸ್ತೀನಿ. ನನಗೆ ಭಾರತ ಪೌರತ್ವ ಬೇಕು, ಪೌರತ್ವ ಬರ ತನಕ ನಾವು ಸುಮ್ಮನೆ ಕೂತ್ಬೇಡ. ನಾವು ಕೆಲಸ ಮಾಡೋದು ಮುಖ್ಯ, ಜನಪರವಾಗಿ ಕೆಲಸ ಮುಂದುವರಿಸ್ತೀವಿ, ನಾವು ಸಮಾಜ ಕೆಲಸ ಅದೇ ಆತರ ಆಳುವ ಶಕ್ತಿಗಳಿಗೆ ಆ ಭಯ ಯಾಕೆ? ಚೇತನ್ ಅವ್ರ ಮೇಲೆ ಭಯನ ಅಥವಾ ನೀವು ಹೊರಟಿರುವಂತ ಸಮಾಜ ಸಿದ್ಧಾಂತ ಇದೆಯಲ್ಲ ಅದ್ರದ್ದು ಎಫೆಕ್ಟ್ ಭಯ? ನೀವು ಅವ್ರನ್ನೇ ಕೇಳಬೇಕು, ಅವ್ರು ಯಾಕೆ ಮಾಡ್ತಾ ಇದ್ದಾರೆ, ಯಾವ ಲೆಕ್ಕಾಚಾರ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನೀವು ನಮ್ಮ ಮೇಲಿರೋ ಒಂದು ಈ ಸುಳ್ಳು ಕೇಸ್ ಕಾರಣ ಅಂದ್ರೆ, ಆ ಸುಳ್ಳು ಕೇಸನ್ನು ಹಾಕಿದ್ದೆ ಕಾರಣ ಏನು ಅಂತ ಅವರ ಉದ್ದೇಶನೇ ಯಾರು ಶಕ್ತಿ. ಅದೇ ಒಂದು ಪಕ್ಷ ಅಂತ ನಾನು ನೋಡ್ತಾ ಇದ್ದೆ. ಯಾರ್ಯಾರ ಪ್ರಭಾವಿಗಳಿರ್ತಾರೋ, ಯಾರ್ಯಾರ ಅಸಮಾನತೆಯ ವ್ಯವಸ್ಥೆಯಿಂದ ಜೀವನದ ಇಟ್ಕೊಂಡಷ್ಟು ಅವರ ವೈಯಕ್ತಿಕ, ಅವರ ಕುಟುಂಬಕ್ಕೆ, ಅವರ ಪಕ್ಷಗಳಿಗೆ, ಅವರ ಸ್ನೇಹಿತರಿಗೆ ಲಾಭ ಆಗ್ತದೆ. ಅವರೆಲ್ಲ ಈ ರೀತಿ ಒಂದು ವ್ಯವಸ್ಥಿತವಾಗಿ ಯಾರೋದಕ್ಕಿಂತ ಅವರ ಒಂದು ಪ್ರಭಾವಕ್ಕೆ ಧಕ್ಕೆ ಬರಬಹುದು. ಸಮಾಜದ ಪರಿಕರ್ತವ್ಯ ಮತ್ತೆ ಅವರಿಗೆ ಈ ವಿಚಾರ ಬಂದಷ್ಟು, ಜನರಿಗೆ ಒಂದು ಜಾಗೃತಿ ಆದಷ್ಟು, ಜಾಗೃತಿ ಹೆಚ್ಚಾದಷ್ಟು ಮತ್ತೆ ಜನ ಇಲ್ಲಪ್ಪ ನಾವೆಲ್ಲರೂ ಸರಿಸಮಾನರು ಅಂತ ಸಮಾಜ ಕಟ್ಟಬೇಕು ಅನ್ನೋ ಒಂದು ಪ್ರಜ್ಞೆ ಬಂದಷ್ಟು ಇವರ ಒಂದು ಅಧಿಕಾರಕ್ಕೂ ಒಂದು ಧಕ್ಕೆ ಬರಬಹುದು. ಇವರ ಒಂದು ಅಧಿಕಾರಕ್ಕೂ ಒಂದು ರೀತಿಯ ಏನಿಷ್ಟು ವರ್ಷ ಇವರು ಆಳಿ ಯಾವ ಒಂದು ನಿಜವಾದ ಒಂದು ಜನಪರ ದೃಷ್ಟಿಕೋನದಿಂದ ಕೆಲಸ ಮಾಡಿದ್ರು ಆ ಒಂದು ಅರಿವು ಬಂದು ಅವನ ಪ್ರಶ್ನೆ ಮಾಡ್ತಾರೆ. ಭಯವೂ ಇರಬಹುದು, ಬಟ್ ಅವರೇ ಅದಕ್ಕೆ ಉತ್ತರ ಕೊಡಬಹುದು. ಯಾಕಂದ್ರೆ ನಾವು ಒಂದು ಇವಾಗ 2 ಸಲ ಜೈಲು ಮಾಡ್ತೀವಿ. ನಾನು ಕೂಡ ಯಾವ ಒಂದು ಹೋರಾಟಕ್ಕೆ ಮುಗಿಸಿದೆ, ನಾನು ಅದಕ್ಕೆ ಫೈಟ್ ಮಾಡಿ ನ್ಯಾಯ ಬಂದು ನಮ್ಗೆ ಜೈಲಿಗೂ ಭಯ ಅಲ್ಲ, ಅವ್ನು ನಿರ್ಣಯ ಮಾಡಿ ಜೈಲಿಗೆ ಹೋಗಲ್ಲ, ಸತ್ಯ ದುಡ್ಡು ಜೈಲಿಗೆ ಹೋಗ. ಅದೇ ನಮ್ಮ ತಂದೆ ಪೆರಿಯಾರ್ 15 ವರ್ಷ 20 ವರ್ಷ ಜೀವನಕ್ಕೆ ಎಲ್ಲ ಸರಿ ನಾವು ನಿರ್ಣಯ ಮಾಡೋದು ನಮ್ಮ ಉದ್ದೇಶ. ಬಟ್ ಈ ವ್ಯವಸ್ಥೆ ನಮ್ಮ ಒಂದು ಸಮಾಜ ಪರಿಕಲ್ಪನೆ ಮೇಲೆ ಪ್ರಮಾಸ ಬಿಡ್ತಾರೆ ಅಂದ್ರೆ ನಾವು ಅದನ್ನ ಫೇಸ್ ಮಾಡುತ್ತೆ, ನಾವು ಫೇಸ್ ಮಾಡುತ್ತೆ. ಸರ್, ಆರಂಭದಲ್ಲಿ ಚೇತನ್ ಅವರು ಬಿಜೆಪಿ ವಿರುದ್ಧ ಬಿಜೆಪಿಯನ್ನ ಟೀಕೆ ಮಾಡ್ತಾರೆ ಅನ್ನೋಂತ ಒಂದು ನೆರೇಷನ್ ಅಂತ ಹೇಳಿದ್ರು ಸೋಷಿಯಲ್ ಮೀಡಿಯಾ, ಇಡೀ ರಾಜ್ಯ. ಆಮೇಲೆ ಬರುವಂತ RSS ವಿಚಾರದಲ್ಲಿ ನೀವು ಹೇಳುವಂತ ಕೆಲವೊಂದು ಮಾತುಗಳು ಅಂದ್ರೆ RSS ಅನ್ನ ಬ್ಯಾನ್ ಮಾಡೋ ವಿಚಾರದಲ್ಲಿ ಚರ್ಚೆ ಇದೆಯಲ್ಲ, ಆ ಚರ್ಚೆ ಶುರು ಆಗ್ತಿದ್ದಂಗೆ ಈ ಕಡೆ ಮತ್ತೊಂದು ವರ್ಗ ಬಿಜೆಪಿ ಪ್ರಯೋಗ ಮಾಡ್ತಿದ್ದಾರೆ, RSS ಏನ್ ಮಾಡ್ತಿದ್ದಾರೆ ಅನ್ನೋದ್ರದ ಮಾತುಗಳನ್ನ ಆಲೋಚಿಸಿದ್ದಾರೆ. ಈ ತರದ ಬದಲಾವಣೆಗಳು ಅವರಲ್ಲಿ ಡಿಫರೆನ್ಸ್ ಒಪಿನಿಯನ್ ಶುರು ಆಗುತ್ತೆ. ಇದ್ರ ಬಗ್ಗೆ ಬ್ರಿಟಿಷ್ ನಮ್ಮ ದೇಶದಲ್ಲಿ
ಏನಾಗುತ್ತೆ ಬೈನರಿ ಪಾಲಿಟಿಕ್ಸ್. ಬಿಜೆಪಿ ಪರ, ಬಿಜೆಪಿ ವಿರೋಧ, ಈ ರೀತಿ ಬೈನರಿ ಪಾಲಿಟಿಕ್ಸ್. ಈ ರೀತಿ ಬೈನರಿ ಪಾಲಿಟಿಕ್ಸ್ ಬಹಳ ಡೇಂಜರ್ ಪಾಲಿಟಿಕ್ಸ್. ಯಾಕೆಂದ್ರೆ ಅದು ಅತಿ ಸರಳೀಕರಣ ಮಾಡುತ್ತೆ, ಅದು ತಪ್ಪು ದೃಷ್ಟಿಕೋನ, ಅದು ಆಳುವ ಶಕ್ತಿಗಳನ್ನೇ ಎತ್ತು ಹಿಡಿಯೋದು ಹೊತ್ತು ನಾವು ಪರ್ಯಾಯ ಪ್ರಶ್ನೆ ಬರಲ್ಲ. ನಿಜವಾದ ಸಂವಿಧಾನ ಮೂಲ ಅಷ್ಟೇ ಎತ್ತಿರೋ ಪ್ರಶ್ನೆ ಬರಲ್ಲ. ಸೊ ಬಿಜೆಪಿ ಮತ್ತೆ ಹಿಂದುತ್ವ ಮತ್ತೆ RSS ನ ಸಿದ್ಧಾಂತ ನಮ್ಗೆ ಅನೇಕ ಸಿದ್ಧಾಂತಗಳ ಜೊತೆ ಅದು ನಮ್ಮ ಸೈದ್ಧಾಂತಿಕ ಶತ್ರು. ಬಟ್ ಅವ್ರ ಒಬ್ಬರನ್ನೇ ನಾವು ಸೈದ್ಧಾಂತಿಕ ಎಲ್ಲಾ ರೀತಿ ಸಮಸ್ಯೆಗಳು ಅವ್ರ ಮೇಲೆ ಆಗ್ತದೆ. ನಮಗೆ ಅದ್ರ ಜೊತೆ ಕಾಂಗ್ರೆಸ್, ಈ ಒಂದು JDS ಮನೋಭಾವ, ಈ ಎಡಪಂಥೀಯ ಕಾಂಗ್ರೆಸ್ವಾದ, ಇದೆಲ್ಲ ಕೂಡ ನಾವು ನಮ್ಗೆ ನಮ್ಮ ಸತ್ಯಪಾತ ಬೇರೆ ನೋಡಿ. ಆದ್ರೆ ಈ ಒಂದು ಮನುವಾದಿಗಳು ಮತ್ತೆ ಕಾಂಗ್ರೆಸ್ ವಾದಿಗಳು ಏನ್ ಮಾಡ್ತಾರೆ ಅಂದ್ರೆ, ಅವರ ಒಂದು ಅಧಿಕಾರಕ್ಕೋಸ್ಕರ, ಅವರ ಒಂದು ಅಧಿಕಾರದ ಲಾಭಕ್ಕೋಸ್ಕರ ಏನ್ ಮಾಡ್ತಾರೆ ಅಂದ್ರೆ, RSS ಬಿಜೆಪಿ ಮೇಲೆ ಎಲ್ಲಾ ಸಮಸ್ಯೆಗಳು ಆಗ್ತದೋ ಅವರನ್ನ ಬ್ಯಾನ್ ಮಾಡಕ್ ಬರ್ತಾರೆ. ಅಂದ್ರೆ ಅದೊಂದು ಸಂವಿಧಾನದ ಒಂದು ಆರ್ಟಿಕಲ್ 19 ಅಭಿವ್ಯಕ್ತಿ ಸ್ವಾತಂತ್ರ್ಯ ಉಲ್ಲಂಘನೆ. ಯಾಕೆ ಹೇಳ್ತೀನಿ ಅಂದ್ರೆ, ನೀವು RSS ಸಿದ್ಧಾಂತ ಒಪ್ತಿದ್ರು ಕೂಡ ಅವರ ಒಂದು ರೀತಿ ಪ್ರಜಾಪ್ರಭುತ್ವದಲ್ಲಿ ಅವರ ವಿಚಾರಗಳನ್ನ ಮಂಡನೆ ಮಾಡೋ ಹಕ್ಕನ್ನು ಉಳಿಸೋದು ಅದು ನಿಜವಾದ ಡೆಮಾಕ್ರಸಿ. ಸೊ ಅದನ್ನ ನಾನು ಹೇಳಿದೆ ಹೊರತು ಅದು ಒಂದು ಸತ್ಯಪಂಥದ ಸಿದ್ಧಾಂತ. ನಾವು ನೋಡಿ, ನಾವು ಸಂವಿಧಾನದ ಪೀಠಿಕೆ ಮತ್ತೆ ಸಂವಿಧಾನದ ಮೂಲ ಆಶಯ ನಂಬುತ್ತೀವಿ. ಸೊ ನಮಗೆ ಯಾವತ್ತೂ ಕೂಡ RSS ನಮ್ಮ ಅಂಬೇಡ್ಕರ್ ಪೆರಿಯಾರ್ ಮಾತ್ರ ಯಾವತ್ತೂ RSS ಜೊತೆ ಸೈದ್ಧಾಂತಿಕವಾಗಿ ಹೋಗಿ ಮಾಡ್ತಾರೆ. ಬಟ್ ನಮಗೆ ಯಾವಾಗಲೂ ಕೂಡ ಈ ಕಾಂಗ್ರೆಸ್ನ ಮನೋಭಾವ ನಮ್ಮ ಬಹಳ ದೊಡ್ಡ ಮಟ್ಟದ ಹೆಣಭೂತ ಒಂದು ಅಸಮಾನತೆಯ ಶಕ್ತಿ ಅಂತ ನಾವು ನೋಡ್ಕೊಂಡು ಬಂದಿದ್ದೀವಿ. ಸೊ ಹಾಗಿದ್ದಾಗ ನಾವು ಕೂಡ ಬೇರೆ ತರ ನೋಡೋದು ಸುಮ್ಮನೆ ಅವರೆಲ್ಲರಿಗಿಂತ ವಿಭಿನ್ನವಾಗಿರ್ಬೇಕು ಅಂತ ಅಲ್ಲ. ಬೇರೆ ತರ ಯಾಕೆ ನೋಡ್ತೀವಿ ಅಂದ್ರೆ, ಈ ಬೈನರಿಯನ್ನ ಬಿಟ್ಟು ನಾವು ನಿಜವಾದ ಒಂದು ಪರಿಹಾರ ಕೊಡಬೇಕು, ಸಂವಿಧಾನಾತ್ಮಕ ಪರಿಹಾರ ಕೊಡಬೇಕು ಅಂತ ನಾವು ಹೇಳ್ತೀವಿ. ಸೊ ಬಿಜೆಪಿ ವಿರೋಧಿ, ಬಿಜೆಪಿ ಪರ ನಾವು ಬೈನರಿ ನೋಡಲ್ಲ, ನಮ್ಮ ಪರ್ಯಾಯ ಸಿದ್ಧಾಂತ ಸೈದ್ಧಾಂತ ನೆಲೆಬೇಕು. ಈಗ ಪರ್ಯಾಯ ಶಕ್ತಿ ಪರ್ಯಾಯ ಪಕ್ಷ ಈ ತರದ್ದೆಲ್ಲ ಈಗ ಸಿದ್ಧತೆ ಹೇಗಿದೆ ಸರ್? ವೆಂಕಟೇಶ್ವರ, ಯಾವುದೇ ರೀತಿ ಪರಿವರ್ತನೆ ಬೇಕು ಅಂದ್ರೆ ರಾಜ್ಯದಲ್ಲಿ ಎಷ್ಟೇ ನಾವು ಹೋರಾಟ ಮಾಡುದು, ಎಷ್ಟೇ ಜಾಗೃತಿ ಮಾಡುದು, ಎಷ್ಟೇ ಸೇವೆ ಮಾಡುದು, ನೀವು ಒಂದು ರಚನಾತ್ಮಕವಾದ ಕಾನೂನುಗಳನ್ನ ಜಾರಿಗೊಳಿಸಲಾಗಿದೆ, ಕಾನೂನುಗಳನ್ನ ರೂಪಿಸಲಾಗಿದೆ, ಇರೋ ಕಾನೂನುಗಳನ್ನ ಜಾರಿಗೊಳಿಸಲು ಹೊಸ ಕಾನೂನು ತರಲಾಗಿದೆ. ಈ ಶಕ್ತಿ ನಮ್ಮಲ್ಲಿಂದ ಆದರೆ ನಾವು ನಿಜವಾಗ್ಲೂ ಜನರ ಜೀವನಕ್ಕೆ ಒಳ್ಳೆಯದು ಮಾಡಕ್ ಸಾಧ್ಯ, ರಚನಾತ್ಮಕ. ಸೊ ನಮಗೂ ಕೂಡ ಬಹಳ ವಿಷಯದ ಚರ್ಚೆ ಆಗ್ತಾ ಇದೆ. ಯಾರ್ಯಾರು ಸಮಾಜದ ಕೆಲಸ ಮಾಡ್ತೀವಿ, ನಮ್ ಜೀವನ ಒಂದು ರಾಜಕೀಯ ಪರ್ಯಾಯ. ಯಾಕಂದ್ರೆ ನಮ್ಮ ಮಾನವೀಯವರು ಬಾಬಾ ಸಾಹೇಬ್ ತಂದೆ ಪೆರಿಯಾರ್ ರಿಲಿಯನ್ ಮೂವ್ಮೆಂಟ್ ಅನ್ನೋದು ಇವತ್ತಾದ ಎಲೆಕ್ಷನ್ ಆಗಿ ಅದು ಬಹಳ ಚರ್ಚೆ. ಇವತ್ತು 60 ವರ್ಷಗಳ ಪ್ರಾದೇಶಿಕ ಶಕ್ತಿ ಇದೆ. ಕಾಶಿರಾಮ್ ಅಂಬೇಡ್ಕರ್, ಪೆರಿಯಾರ್, ಕಾಶಿರಾಮ್ ವಿಚಾರದಲ್ಲಿ ಒಂದು ಕರ್ನಾಟಕದ ಒಂದು ಸಮಸಮಾನ ಶಕ್ತಿ ಹಿಂದೆ ಕಟ್ಟಬಹುದು ಅನ್ನೋದು ದೊಡ್ಡ ಮಟ್ಟದ ಚರ್ಚೆಗಳಾಗ್ತವೆ. ಎಲ್ಲ ಒಂದು 224 ಮತಕ್ಷೇತ್ರಗಳಲ್ಲಿ ಮಿನಿಮಮ್ ಒಂದು 210, 215 ಮತಕ್ಷೇತ್ರಗಳು ನಾವು ಸಮಾಜ ಸಭೆಗಳು ಮಾಡಿ ಮತ್ತೆ ರಾಜ್ಯ ಮಟ್ಟದ ಸಮಾಜ ಸಭೆಗಳು ಮಾಡಿ ಸಮಾಜದ ಸಮಾರ್ಥವಾದ ಕಟ್ಟುವುದು ಎಲ್ಲ ಲೀಡರ್ಗಳು, ರೈತ ಮುಖಂಡರು, ಕಾರ್ಮಿಕ ಮುಖಂಡರು, ಮಹಿಳಾ ಸಂಘಟನೆಯ ಲೀಡರ್ಸ್, ಮತ್ತು ದಲಿತರು, ಆದಿವಾಸಿ ಲೀಡರ್ಶಿಪ್, ಎಲ್ಲ ಲೀಡರ್ಶಿಪ್, ಬಹುಜನ್ ಲೀಡರ್ಶಿಪ್ ಎಲ್ಲರೂ ಜೊತೆಗೆ ಸೇರಿ ನಾವು ಹೇಗೆ ಕಟ್ಟುವುದು ಅನ್ನೋ ಚರ್ಚೆಗಳು ನಡೀತಾ ಇದೆ. ಸೊ ಇದೇನು ಒಂದು ವ್ಯಕ್ತಿಯ ತೀರ್ಮಾನ, ಜೊತೆಗೆ ಸೇರಿ ಹೆಂಗೆ ಒಂದು ಪರ್ಯಾಯ ಕರ್ನಾಟಕ ಕೊಡಬಹುದು, ಪ್ರಾದೇಶಿಕ ಶಕ್ತಿಯನ್ನು ಬಹಳ ದೊಡ್ಡ ಚರ್ಚೆ ಆಗಬೇಕು, ಆಗ್ತಾ ಇದೆ. ಸರ್, ಈಗ ನಿಮಗೆ ಸಮಾಜದ ಬಗ್ಗೆ ಅಥವಾ ಈ ಸಮಾಜದಲ್ಲಿ ಆಡಳಿತಾತ್ಮಕ ವಿಚಾರದ ಬಗ್ಗೆ ವಿರೋಧ ಮಾಡುತ್ತಿದ್ದಂಗೆ ಅವ್ರಿಗೆ ಏನಾದ್ರು ಒಂದು ಲೇಬಲ್ ನಡೆಸುವಂತ ಪ್ರಯತ್ನ ನಡೀತಾ ಇದೆ. ನಿಮ್ಮ ವಿಚಾರದಲ್ಲಿ ನಾನು ಮೊದಲೇ ಕೇಳಿದಂತ ಪ್ರಶ್ನೆ ಇವರು ಭಾರತ ದೇಶದ ಪ್ರಜೆ ಎಲ್ಲ ಅನ್ನೋದು ಈ ತರದ್ದು. ಅನಂತರ ನಿಮ್ಮನ್ನ ಒಂದು ಸಲ ಜೈಲಿಗೆ ಕಳಿಸುವಂತ ಪ್ರಯತ್ನ ಆಗಿದ್ದು, ಈ ತರದೆಲ್ಲ ಅದೇ ಪ್ರಯತ್ನದ ಭಾಗ. ಈಗ ಎಕ್ಸಾಂಪಲ್ ಇತ್ತೀಚಿನ ಬೆಳವಣಿಗೆ, ನಿನ್ನೆ ಒಂದು ಚರ್ಚೆಯಲ್ಲಿ ಇರುವಂತ ವಿಚಾರ, ಈ ರಾಜ್ ಸಿಂಧಲ್ ಹೆಸರು ಬಂದ ತಕ್ಷಣ ಆತ ಮುಸ್ಲಿಂ, ಈಗ ಮುಸ್ಲಿಂ ಆಗಿ ಹೆಸರು ಬದಲಾಯಿಸಿಕೊಂಡು ಈ ತರದ ಚರ್ಚೆ ಮುಗಿತಾ ಇದೆ.
ಅಂದ್ರೆ ನಾವು ಏನಾದ್ರು ಒಂದು ಸಮಾಜದಲ್ಲಿ ಪ್ರಶ್ನೆ ಮಾಡ್ಬೇಕು ಅಂತಂದ್ರೆ ಪರ್ಟಿಕ್ಯುಲರ್ ಒಂದು ಇರ್ಬೇಕು, ಹೀಗೆ ಇರ್ಬೇಕು ಅನ್ನೋದೊಂದು ಲೇಬಲ್ ಯಾಕೆ ಯಾವಾಗ ನಮ್ಮ ವಿಚಾರದಲ್ಲಿ ಸೋಲ್ಸಕ್ಕಾಗಲ್ಲ, ನಮಗೆ ನಮ್ಮ ವಿಚಾರಕ್ಕೆ ಅವರಿಗೆ ಕೌಂಟರ್ ಕೊಡಕ್ ಆಗದೇ ಇದ್ದಾಗ ವೈಯಕ್ತಿಕ ಟೀಕೆಗಳು ಸಾಧ್ಯ. ನೀವು ಪಬ್ಲಿಕ್ ಒಂದು ರೀತಿ ಡೊಮೇನಿಗೆ ಬಂದಾಗ, ಸಾರ್ವಜನಿಕ ಕ್ಷೇತ್ರದಲ್ಲಿ ಒಳ್ಳೇದು ಮಾಡ್ಬೇಕು ಅಂತ ಅವರೆಲ್ಲ ರೀತಿ ನಿಮ್ಮ ಸೈದ್ಧಾಂತಿಕ ವಿರೋಧಿಗಳು ಯಾವ ಅವರ ರೀತಿಯಲ್ಲಿ ಅವ್ರು ಹೇಳೋದು ಸತ್ಯ ಅಂತ ಅವ್ರ ಮನಸ್ಸಲ್ಲಿ ಇರುತ್ತೆ, ಅವರು ನಿಮ್ಮ ಮೇಲೆ ಕೆಸರಾಟ ಮಾಡೋ ಸಾಧ್ಯತೆಗಳು ಇರುತ್ತೆ. ನಮ್ಗೆ ಈ ಒಂದು ರೀತಿ ಸಾರ್ವಜನಿಕ ವಲಯದಿಂದಾಗಿ ನಮ್ಗೆ ಒಂದು ಆನೆ ಚರ್ಮ ಇದೆ, ಫಿಕ್ಸ್ ಸ್ಕೀಮ್ ಇರಬೇಕು. ನಾವು ಅದಕ್ಕೆ ನನ್ನ ಕಣ್ಣಲ್ಲಿ ನಾವು ಯಾರು ವೈಯಕ್ತಿಕ ಟೀಕೆ ಮಾಡೋಣ. ನನಗೆ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನಿಮ್ಮ ಪರ್ಸನಲ್ ಇದರಲ್ಲಿ ಪ್ರಶ್ನೆ ಮಾಡೋಲ್ಲ. ನಾವೇನ್ ಮಾಡ್ತೀವಿ ಅಂದ್ರೆ ಸಮಾಜದಲ್ಲಿ ನಿಮ್ಮ ದೃಷ್ಟಿಕೋನ ಏನು, ಸಮಾಜದಲ್ಲಿ ದೃಷ್ಟಿಕೋನ ಎಷ್ಟು ಮಟ್ಟಿಗೆ ಸಮಾಜ ಒಟ್ಟಿಗೆ ಸಮಾಜ ಬಿಟ್ಟರಿದೆ ಅಂತ ನಾವು ನೋಡ್ತೀವಿ. ನನಗೆ ನೀವು ಯಾವುದೇ ಅಸ್ಮಿತೆ ಆಗಿದೆ, ಅದು ನೀವು ಮುಸ್ಲಿಂ ಆಗಿ ಹುಟ್ಟಿದ್ರು ಕೂಡ ಅದೇನು ಒಂದು ರೀತಿ ನೀವೇನು ಅಪ್ಲಿಕೇಶನ್ ಆಗಿ ಹುಟ್ಟಿಲ್ಲ, ದಲಿತರಾಗೂ ಇಲ್ಲ, ಮಹಿಳೆ ಟ್ರಾನ್ಸ್ಜೆಂಡರ್ ಪುರುಷರಾಗಿಯೂ ಇಲ್ಲ, ನೀವು ಊರ್ನಲ್ಲೂ ಇಲ್ಲ. ನಾನೇ ಅಮೆರಿಕ ಹುಟ್ಟಬೇಕು ಅಂತ ನಾನೇ ಅಪ್ಲಿಕೇಶನ್ ಆಗಿ ಹುಟ್ಟಿಲ್ಲ. ನಾವೇನಂದ್ರೆ ನೀವು ಹುಟ್ಟಿದ ಮೇಲೆ ಏನ್ ಮಾಡ್ತೀವಿ ಅದು ನಿಮ್ಮ ಆಯ್ಕೆ, ಅದು ನಿಮ್ಮ. ಸೊ ನೀವು ಯಾವುದೇ ಮಾತೃಭಾಷೆ, ಧರ್ಮ, ಲಿಂಗ, ಜಾತಿಯವರಾಗಿದ್ದೀವಿ, ನೀವು ನಮ್ಮ ಜೊತೆ ಒಂದು ಸಮಾಜಕ್ಕೆ ನೀಡಿದ್ರೆ ನೀವು ಕೂಡ ನಮ್ಮ. ಸೊ ನಾವು ಆ ರೀತಿಯಲ್ಲಿ ವೈಯಕ್ತಿಕ ಟೀಕೆ ಮಾಡುವ ಅವಶ್ಯಕತೆ ಇಲ್ಲ. ನಮ್ಮ ವಿಚಾರ ಮೇಲೆ ನಮ್ಮ ಕಾನ್ಫಿಡೆನ್ಸ್ ಇದೆ, ನಮ್ಮ ಭರವಸೆ ಇದೆ. ನಮ್ಮ ವಿಚಾರ ಸಮಾಜ ಕಲ್ಪನೆಯನ್ನೇ ಸಂವಿಧಾನ ಹೇಳೋದು, ಇದೇ ಉತ್ತಮ ಸಮಾಜದ ಕಲ್ಪನೆ ಮತ್ತೆ ಒಂದು ರೀತಿಯ ಒಂದು ಕನಸು ಅಂತ ನಮ್ಗೆ ಗೊತ್ತಿದೆ. ಆಮೇಲೆ ಪರ್ಸನಲ್ ಅಟ್ಯಾಕ್ ಮಾಡಲ್ಲ. ಪರ್ಸನಲ್ ಅಟ್ಯಾಕ್ ಮಾಡ್ತಾರೆ ಅಂದ್ರೆ ಅವರಿಗೆ ಅವರ ವಿಚಾರದ ಮೇಲೆ ಭರವಸೆ ಇಲ್ಲ, ಅವರ ಒಂದು ಸಿದ್ಧಾಂತದ ಮೇಲೆ ಕಾನ್ಫಿಡೆನ್ಸ್ ಇಲ್ಲ, ಅವರು ನಿಮ್ಮನ್ನ ಕುಗ್ಗಿಸ್ಬೇಕು ವೈಯಕ್ತಿಕವಾಗಿ ಅನ್ನೋದು ಕಾಣುತ್ತೆ. ನೀವು ನಿಜವಾಗ್ಲೂ ನಿಮ್ಮ ವಿಚಾರದಲ್ಲಿ ಅಷ್ಟೊಂದು ಗಟ್ಟಿತನ ಇದೆ ಅಂತ ನಿಮ್ ವಿಚಾರದಲ್ಲೇ ಸತ್ಯ ಅಂತ ನಿಮ್ಗೆ ಅನ್ಸಿದ್ರೆ ಪರ್ಸನಲ್ ಅಟ್ಯಾಕ್ ಮಾಡಬೇಡಿ. ವಿಚಾರದ ವಾದ ಆಗ್ಲಿ, ವಿಚಾರದ ಚರ್ಚೆ ಆಗ್ಲಿ, ಸೈದ್ಧಾಂತಿಕ ಚರ್ಚೆ ಆಗ್ಲಿ, ನಿಮ್ಮ ವಿಚಾರ ಅಷ್ಟೇ ನಾವು ನಿಮ್ ಜೊತೆ ಬರ್ತೀವಿ. ನಮ್ಮ ವಿಚಾರ ಉತ್ತಮ ಇದೆ, ನೀವು ನಮ್ಮ ಜೊತೆ ಬಂದು ಉತ್ತಮ ಸಮಾಜ. ಸರ್, ಈಗ ನೀವು ಬಸವೇಶ್ವರ, ಬುದ್ಧ, ಬಸವ, ಅಂಬೇಡ್ಕರ್, ಪೆರಿಯಾರ್ ಚಿಂತನೆಯಲ್ಲಿ ಸಮಾಜವನ್ನ ಒಟ್ಟುಗೂಡಿಸುವ ಪ್ರಯತ್ನ ಮಾಡ್ತೀವಿ. ಆದ್ರೆ ದಲಿತರನ್ನೇ ಒಳ ಮೀಸಲಾತಿ ಹೆಸರಿನಲ್ಲಿ ದಲಿತರನ್ನೇ ಬೇರ್ಪಡಿಸುವಂತಹ ಒಂದು ಹುನ್ನಾರ ನಡೀತಾ ಇದೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್? ನಾನು ದಲಿತರನ್ನ ಬೇರ್ಪಡಿಸುವ ರೀತಿ ಅಂತ ನಾನು ಏನ್ ನೋಡ್ತೀನಿ ಅಂದ್ರೆ ಜನಸಂಖ್ಯೆ ಆಧಾರದ ಪ್ರಾತಿನಿಧ್ಯತೆ ಸಾಮಾಜಿಕ ನ್ಯಾಯವೇ ಅಂತ. ನಮ್ಗೆ ಯಾರು ಬೇಕು ನಮ್ ಜೊತೆ ಅಂದ್ರೆ, ನಮ್ ಜೊತೆ ಒಂದು ಜಾತಿಯವರು ಅಥವಾ ಬರೀ ದಲಿತರು ಅಥವಾ ಬರೀ ಪುರುಷರು ಅಲ್ಲ, ನಮ್ಗೆ ಯಾರು ಬೇಕು ಅಂದ್ರೆ ನ್ಯಾಯಕ್ಕೋಸ್ಕರ ನಿಂತಿರೋ ಯಾರಿರ್ತಾರೋ ಅವರೆಲ್ಲ ನಮ್ಗೆ. ಅಂದ್ರೆ ನೋಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತೆ ಕಾಶಿರಾಮ್ ಇಬ್ಬರು ಅವ್ರು ಇಬ್ಬರು ಕೂಡ ಅವರ ಕಾಲಘಟ್ಟದಲ್ಲಿ ಪೊಲಿಟಿಕಲ್ ಪಾರ್ಟಿಗಳು ಕಟ್ತಾರೆ. ಶೆಡ್ಯೂಲ್ ಕ್ಯಾಸ್ಟ್ ಲೇಬರ್ ಪಾರ್ಟಿ, ಪಬ್ಲಿಕ್ ಪಾರ್ಟಿ, ಕಾಶಿರಾಮ್ ಎಸ್ಪಿ ಅವರಾಗಿರ್ತಾರೆ. ಅವರ ವಿರುದ್ಧ ನಿಂತಿರೋ, ಅವರ ವಿರುದ್ಧ ವೋಟ್ ಮಾಡ್ತಾರೆ ಪ್ರಭಾವಿ ಜಾತಿಗಳು, ಆರೋಗ್ಯ ಶಕ್ತಿಗಳು ಇಷ್ಟೇ ಅವರ ವಿರುದ್ಧ ವೋಟ್ ಹಾಕಿದ್ರು. ಕಾಂಗ್ರೆಸ್ ಮತ್ತೆ ಬಿಜೆಪಿ ಕೂಡ ಅವರ ವಿರುದ್ಧ ವೋಟ್. ಯಾಕೆ? ಸೈದ್ಧಾಂತಿಕ. ಸೊ ನಮ್ ಜೊತೆ ಎಲ್ಲಾ ದಲಿತರು ನಮ್ಮ ಜೊತೆ ಬಂದ್ಬಿಡ್ತಾರೆ ಅಂತ ನಾವು ಹೇಳಿಲ್ಲ. ನಮಗೆ ಎಲ್ಲಾ ಒಂದು ಯಾರು ನ್ಯಾಯಕ್ಕೋಸ್ಕರ ನಿಂತಿರ್ತಾರೆ, ಒಂದು ಜಿಲೇಬಿ ಆಗಿರ್ಬೋದು, ಆಗಿರ್ಬೋದು, ಮುಸಲ್ಮಾನರಾಗಿರ್ಬೋದು, ರಾಜ್ಯಗಳಾಗಿರ್ಬೋದು, ಕುರುಬ ಪೀಡಿಗರಾಗಿರ್ಬೋದು, ಎಂಬಿಸಿಗಳಾಗಿರ್ಬೋದು, ಯಾರೇ ಇರ್ಬೋದು, ನೀವು ನಮ್ಮ ಜೊತೆ ನಿಂತ್ಕೊಂಡು ನೀವು ನ್ಯಾಯ ಸರಿಯಾಗಿ ನೀವು. ಸೊ ಜನಸಂಖ್ಯೆ ಆಧಾರದ ಪ್ರಾತಿನಿಧ್ಯ ನಮಗೆ ಅಸ್ಮಿತೆ ಮೇಲೆ ಒಗ್ಗಟ್ಟಿದೆ ಅಂದ್ರೆ ಅದು ಯಾವ ಲಿಂಗಾಯತ ಒಗ್ಗಟ್ಟು, ಒಕ್ಕಲಿಗರ ಒಗ್ಗಟ್ಟು, ಮುಸಲ್ಮಾನರ ಒಗ್ಗಟ್ಟು, ದಲಿತರ ಒಗ್ಗಟ್ಟು ಅಂದ್ರೆ ಅದು ಒಂದು ಆಳವಾದ ಒಗ್ಗಟ್ಟನ್ನ, ಅದು ಒಂದು ರೀತಿ ಜನ್ಮಾಧಾರಿತವಾದ ಒಂದು ಗುರುತಿನ ಒಗ್ಗಟ್ಟು. ನಮ್ಮ ಒಗ್ಗಟ್ಟು ಯಾವ ತರ ಅಂದ್ರೆ ಸಿದ್ಧಾಂತದ ಒಗ್ಗಟ್ಟು. ಅವಾಗ ನೋಡಿ ಪರಿವರ್ತನೆ ಆಗ್ತದೆ. ನೀವು ಹಿಂದುತ್ವ ನೋಡಿ, ಹಿಂದುತ್ವ 38% ವೋಟ್ ಇರ್ತದೆ, 35% ಕರ್ನಾಟಕದ ವೋಟ್. ಆ 35-38% ಏನ್ ಒಂದ್ ಜಾತಿ, ಏನ್ ಒಂದು ಧರ್ಮದವರ, ಏನ್ ಒಂದು ವರ್ಗದವರ,
ಆ ಹಿಂದುತ್ವ ನಂಬ್ಕೊಂಡಿರುವಾಗ ಅವ್ರ ಜೊತೆ ಸೇರ್ತಾರೆ. ಅದು ಎಲ್ಲ ಅವ್ರ ಜೊತೆ ಸೇರ್ತಾರೆ ಅಂದ್ರೆ ಅವ್ರು ಒಂದು ಸಿದ್ಧಾಂತ, ಕಮ್ಯುನಿಸ್ಟ್ ಒಂದು ಸಿದ್ಧಾಂತ ಹೇಳೋದು. ನಮ್ಮ ಸತ್ಯಾಗ್ರಹ ಒಂದು ಸಿದ್ಧಾಂತ. ಆ ಸಿದ್ಧಾಂತದಲ್ಲಿ ನಾವೆಲ್ಲರೂ ಬೇಕು, ಎಲ್ಲ ಜಾತಿ ಧರ್ಮ ನಂಬಿಕೆ ಮಾತೃಭಾಷೆ ಬೇಕು. ಯಾರು ನ್ಯಾಯಕ್ಕೋಸ್ಕರ ಇದ್ದೋ ಅದ್ರ ಬೇಕು, ಒಳಗಿಸಿದ ಆ ನ್ಯಾಯ. ಸರ್, ಈಗ ನೀವು ಹೇಳಿದಂತ ಸತ್ಯ ಪಂಥ, ಈ ಸತ್ಯ ಪಂಥ ಪ್ರಸ್ತುತ ದಿನಮಾನದಲ್ಲಿ ಯಶಸ್ಸಾಗುತ್ತೆ ಅಂತ ಇದಕ್ಕೆ ನೀವು ಅವಾಗಲೇ ಹೇಳಿದಂತೆ 35% ವೋಟ್ ಬರ್ತಾ ಇದೆ ಹಿಂದುತ್ವಕ್ಕೆ ಅಂತ ಹೇಳಿದ್ರೆ, ಆ ತರ ರಾಜಕೀಯ ಶಕ್ತಿ ಸಿಗುತ್ತೆ ಅನ್ನೋ ನಂಬಿಕೆ ಇದೆಯಾ ಸರ್? ಹಿಂದುತ್ವ ಅವರ ಒಂದು ಅವೈಜ್ಞಾನಿಕ ಒಂದು ಮಟ್ಟಿಗೆ ದ್ವೇಷದ ಪರಿಕಲ್ಪನೆಯಿಂದ ಅವರು ಕಟ್ಟಿರುವ ನ್ಯಾರೇಟಿವ್ ತಳಮಟ್ಟದಲ್ಲಿ ಕೆಲಸ ಮಾಡಿದ್ದಾರೆ. ಅವರು ಅದನ್ನ ಕಟ್ಟಿ 35% ವೋಟ್ ತಗೋಬೇಕು ಅಂದ್ರೆ ನಾವು ನಮ್ಮ ಸತ್ಯ ಪ್ರೀತಿ, ವಿಶ್ವಾಸ, ಸೌಹಾರ್ದತೆ, ಸಂವಿಧಾನದ ಪೀಠಿಕೆ ಇಟ್ಕೊಂಡು ಆ ಒಂದು ಹಂತದ ಮುಖಾಂತರ ನಾವು ಜನಪರ ಕೆಲಸ ಮಾಡಿದ್ರೆ ಖಂಡಿತ ಇವತ್ತದ ನಾಳೆ ನಾಡಿದ್ದು ಒಂದು 10 ವರ್ಷ 15 ವರ್ಷಕ್ಕೆ ನಮ್ದು ಬಹಳ ಒಂದು ಗಟ್ಟಿಯಾದ ಶಕ್ತಿಯಾಗಿ ಬೆಳೆಯುತ್ತೆ ನಮ್ಗೆ. ಬಟ್ ನಾವು ಮಾಡೋಕ್ಕಾಗತ್ತೂ ಪ್ರಾಮಾಣಿಕತೆ. ಇದು ಕಷ್ಟ, ಅಸಾಧ್ಯ. ಜನರಿಗೆ ಅವ್ರ ಜೀವನಕ್ಕೆ, ಅವ್ರ ಮಕ್ಕಳ ಭವಿಷ್ಯಕ್ಕೆ, ಅವರ ಕ್ಷೇತ್ರಕ್ಕೆ ಒಳ್ಳೇದಾಗುತ್ತೆ ಅಂತ ಒಂದು ಭರವಸೆ ಬಂತು. ಜನ ನಮ್ಮ ಜೊತೆ ಖಂಡಿತ ನಮ್ಮ ಜೊತೆ ನಿಂತ್ಕೊಳ್ತಾರೆ. 5 ವರ್ಷಕ್ಕೊಂದ್ಸರಿ ಆ ಬೂತ್ ಒಬ್ಬರಿಗೆ ನಮ್ಮ ವೋಟ್ ಹಾಕ್ತಾರೆ. ಎಲ್ಲೋ ಒಂದ್ ಕಡೆ ಅವರು ನಮ್ಮ ಜೊತೆ ನಿಂತಿಲ್ಲ ಆದ್ರೆ ಜನರ ತಪ್ಪಲ್ಲ, ನಾವು ವ್ಯಕ್ತಪಡಿಸೋದ್ರಲ್ಲಿ ದುಡಿದಂತೆ ನಡೆಯೋರಾಗಿ ಎಲ್ಲೋ ಒಂದ್ ಕಡೆ ನಾವು ವಿಫಲರಾಗಿದ್ದೀವಿ ಅಂತ ಹೇಳೋದು. ಸೊ ನಾವು ನಿಜವಾಗ್ಲೂ ಸ್ಪಷ್ಟವಾಗಿ ಈ ಸಮಸ್ಯೆಗಳ ಪರಿಕಲ್ಪನೆ ನಮಗೆ ತಪ್ಪಿಸುತ್ತೆ. ಮಾತಿಂದ, ಕೆಲಸದಿಂದ, ಸೇವೆಯಿಂದ, ಜಾಗೃತಿ ಮುಖಾಂತರ ಜನನು ಕೂಡ ನಮಗೆ ಒಂದು ಅವಕಾಶ ಮಾಡಿಕೊಡ್ತಾರೆ. ಅದು ಖಂಡಿಸೋಲ್ಲ. ಸರ್, ಭಾರತ ದೇಶಕ್ಕೆ ಬೇಕಾದಂತಹ ಬುದ್ಧ, ಬಸವ, ಅಂಬೇಡ್ಕರ್ ಮತ್ತು ಹಿರಿಯ ವಾದವನ್ನು ಸತ್ಯ ನಿಮಗೆ ಒಳ್ಳೇದಾಗಲಿ. ನಮ್ಮ ಕಾರ್ಯಕ್ರಮ